ಈ ಒಕ್ಕಲಿಗ ಜನಾಂಗದಲ್ಲೂ ಕೂಡ ಒಂದು ಇತಿಹಾಸವಾದ ಪ್ರಸಿದ್ಧವಾದ ಒಂದು ಸಂಪ್ರದಾಯನ ನೋಡಿದಾಗ ತುಂಬಾ ಖುಷಿ ಆಯ್ತು. ಭೂಮಿ ಈ ಭೂಮಿ ಮೇಲಿ ನಾಡು, ಈ ನಾಡಲ್ಲೆಮ್ಮ ಕೋಟೆ, ಈ ಕೋಟೆಗೆ ನೀನೆ ತಾಯಿ. ಇವಾಗ ನಮ್ಗೆ ಒಂಥರ ಎಂಜಾಯ್. ಏನಪ್ಪ ಈಗ ದ್ಯಾವರ ಬಂತು, ದ್ಯಾವರ ಇಲ್ಲ ಎಲ್ಲರೂ ನಿಮ್ಗೆ ದ್ಯಾವರ ಬರಲಿಲ್ಲ, ನಿಮ್ಗೆ ದ್ಯಾವರ ಬರಲಿಲ್ಲ. ಬೆಟ್ಟದ ಮೇಲೆ ಕೆಳಗಿರಿ ಅವಾಗ ಖುಷಿನೇ ಖುಷಿ ನಮ್ಗೆ. ನಮ್ಮ ತಾತ ಮುತ್ತಾತ ಮತ್ತು ನಮ್ಮ ತಂದೆ ತಾಯಿಯವರಿದ್ದಾರೆ, ಇವ್ರು ಹಾಕೊಟ್ರು ಅಂತಕ್ಕಂಥ ಈ ಸಂಸ್ಕೃತಿನ ನಾವು ಉಳಿಸ್ಕೊಂಡು ಹೋಗ್ಬೇಕು. ಬಾರಯ್ಯ ನೋಡು ಬಾದೊರೆ ಈ ಸಂಭ್ರಮನ ಕಣ್ಣಾರೆ, ಉಯ್ಯಾಲೆಯಾಡು ಮಗುವಂತೆ ನಮ್ಮೆಲ್ಲರಲ್ಲೂ ನಗು ತುಂಬೈತೆ. ಇವತ್ತು ನಮ್ಮದು ಪಂಡ್ಯ ಅವರ 5th ಡೇ. ಸೊ ತುಂಬ ಖುಷಿ ಆಯಿತು. 5 ದಿವಸದಿಂದ ನಾವು ಕುರ್ಕಿಯಲ್ಲಿದ್ವಿ. ನಾಲ್ಕು ದಶಕಗಳ ಹಿಂದೆ ನಿಂತು ಹೋಗಿದ್ದ ವಿಶೇಷ ಹಬ್ಬವೊಂದು ಇದೀಗ ಮತ್ತೆ ಶುರುವಾಗಿದ್ದು ಕೋಲಾರದಾದ್ಯಂತ ಆ ಹಬ್ಬದ್ದೇ ಸುದ್ದಿ. 43 ವರ್ಷದ ನಂತರ ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿಯ ಸೀತಿ ಬೆಟ್ಟದಲ್ಲಿ ಶ್ರೀ ಭೈರವೇಶ್ವರ ದೇಗುಲದಲ್ಲಿ ದೊಡ್ಡ ದ್ಯಾವರ ಬಂಡಿ ದ್ಯಾವರ ದೀಪೋತ್ಸವದ ಹಬ್ಬ ಅದ್ದೂರಿಯಾಗಿ ಮತ್ತೆ ಶುರುವಾಗಿದ್ರಿಂದ ಚಿನ್ನದ ನಾಡಿಗೆ ಚಿನ್ನದಷ್ಟೇ ಮೆರುಗು ತಂದಿತ್ತು. ಒಕ್ಕಲಿಗ ಸಮುದಾಯದವರು ಮಾಡೋ ಈ ಅದ್ದೂರಿ ಹಬ್ಬಕ್ಕೆ ಭಕ್ತ ಸಾಗರವೇ ಸಾಕ್ಷಿಯಾಗಿತ್ತು. ಒಕ್ಕಲಿಗ ಸಮುದಾಯದ ಘನತೆ, ಗೌರವ, ಪ್ರತಿಷ್ಠೆ ಹಾಗೂ ಅಸ್ತಿತ್ವಕ್ಕೆ ಸಾಕ್ಷಿಯಾದ ಈ ಹಬ್ಬದ ವೈಭವಕ್ಕೆ ಒಕ್ಕಲಿಗ ಸಮುದಾಯದವರು ಮಾತ್ರವಲ್ಲದೆ ಬೇರೆ ಜಾತಿಯವರು ಸಹ ಸ್ವಯಂ ಪ್ರೇರಿತರಾಗಿ ತಾವು ಬಂದು 43 ವರ್ಷದ ನಂತರ ಮಾಡ್ತಾ ಇರುವ ಈ ಹಬ್ಬದ ವೈಭವ ಹೆಚ್ಚಿಸಿದ್ರು. ಅದರಲ್ಲೂ ಮಾಲೂರಿನ ಶಾಸಕ ನಂಜೇಗೌಡರು ಈ ಹಬ್ಬದ ನೇತೃತ್ವವನ್ನು ವಹಿಸಿದ್ದು ತಮ್ಮ ಮನೆಯಿಂದಲೇ ಎಲ್ಲರಿಗೂ 5 ದಿನ ಊಟದ ವ್ಯವಸ್ಥೆಯನ್ನು ಮಾಡಿಸಿದ್ದು ತಾವು ಸಹ ಕುಟುಂಬದೊಡನೆ ಹಬ್ಬಕ್ಕೆ ಹಾಜರಾಗಿ 5 ದಿನದ ಹಬ್ಬವನ್ನು ಸಂಭ್ರಮಿಸಿದ್ದಾರೆ. ಅಲ್ಲದೆ ಈ ಹಬ್ಬ ಸುತ್ತಮುತ್ತಲಿನ ಗ್ರಾಮಸ್ಥರ ಪಾಲಿಗೆ 43 ವರ್ಷಗಳ ನಂತರ ಬಂದಿದ್ರಿಂದ ಇಷ್ಟೊಂದು ಸುದೀರ್ಘ ಸಮಯದ ನಂತರ ಬಂದ ಹಬ್ಬವನ್ನ ಸಂಭ್ರಮ ಹಾಗೂ ಸಡಗರದಿಂದ ಆಚರಿಸಿದ್ದಾರೆ. ಜೊತೆಗೆ ಸಚಿವರು, ಶಾಸಕರು, ಮಾಜಿ ಹಾಲಿಗಳೆಲ್ಲರೊಂದಿಗೆ ಗ್ರಾಮಸ್ಥರು ಬೆರೆತು ಹಬ್ಬದ ಆಚರಣೆಯನ್ನ ಮಾಡ್ತಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ, ಗ್ರಾಮಾಂತರ ಜಿಲ್ಲೆಗಳಲ್ಲಿ ಆಚರಿಸಲ್ಪಡುವ ಈ ವಿಶಿಷ್ಟವಾದ ಹಬ್ಬ ಇದಾಗಿದ್ದು, ಒಕ್ಕಲಿಗ ಸಮಾಜದಿಂದ ತಮ್ಮ ಮನೆ ದೇವರಿಗೆ ಸಲ್ಲಿಸುವ ವಿಶೇಷವಾದ ಪೂಜೆಗಳೇ ಈ ಹಬ್ಬದ ವಿಶೇಷವಾಗಿದೆ. ಹಾಗೂ ದೊಡ್ಡ ದ್ಯಾವರ ಹಬ್ಬ ಮಾಡಿದ ನಂತರವೇ ಶುಭ ಕಾರ್ಯಗಳನ್ನು ಆರಂಭಿಸುವುದು ಪದ್ಧತಿ. ಹೆಣ್ಣು ಮಕ್ಕಳಿಗೆ ಕಿವಿ ಚುಚ್ಚುವುದು, ಸೊಸೆಯಂದಿರ ಕೈಗೆ ದೀಪ ಕೊಡುವುದು, ಹೀಗೆ ಹಲವು ಕಾರ್ಯಗಳನ್ನು ಮಾಡಬೇಕಾಗಿದ್ದು ಈ ಹಬ್ಬದ ವಿಶಿಷ್ಟತೆಯಾಗಿದೆ. ಅದರಲ್ಲೂ ಪ್ರಮುಖವಾಗಿ ಕೋಲಾರದ ಕುರ್ಕಿ ಗ್ರಾಮದಲ್ಲಿ ಇಂದು ದೊಡ್ಡ ದ್ಯಾವರ ಹಬ್ಬವನ್ನು ಒಕ್ಕಲಿಗ ಕುಲ ಬಾಂಧವರೆಲ್ಲ ಸೇರಿ ದ್ಯಾವರ ಹಬ್ಬ ಆಚರಣೆ ಮಾಡಲಾಗ್ತಾ ಇದ್ದು, ಒಟ್ಟು 5 ದಿನಗಳ ಕಾಲ ಪ್ರತಿದಿನ ಒಂದೊಂದು ಆಚರಣೆಗಳಿಗೆ ಚಾಲನೆಯನ್ನ ನೀಡಲಾಗಿದೆ. ಸಚಿವ ಕೃಷ್ಣ ಭೈರೇಗೌಡ, ಶಾಸಕ ಕೆವೈ ನಂಜೇಗೌಡ, ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್, ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಸೇರಿದಂತೆ ಜಿಲ್ಲೆಯ ಪ್ರಮುಖ ನಾಯಕರೆಲ್ಲರೂ ಈ ಹಬ್ಬದಲ್ಲಿ ಸಂಭ್ರಮ ಸಡಗರದಿಂದ ಭಾಗವಹಿಸಿದ್ದಾರೆ. ಅದರಲ್ಲೂ ನಂಜೇಗೌಡರು ಬಹಳ ಚುರುಕಾಗಿ ಓಡಾಡಿಕೊಂಡು ಎಲ್ಲರನ್ನ ಸಂಭಾಳಿಸ್ತಾ ಇದ್ರು. ಕಳಸ ಪೂಜೆ, ಕೊಂಡ ಹಾಯೋದು, ಪೂಜಾ ಕುಣಿತ, ತೊಂಬೆಟ್ಟಿನ ಆರತಿ ಸೇರಿದಂತೆ ಎಲ್ಲದರಲ್ಲೂ ಭಾಗವಹಿಸಿದ ನಂಜೇಗೌಡರು ಯುವಕರು ನಾಚುವಂತೆ ಕುಣಿದು ಕುಪ್ಪಳಿಸಿದರು. ಹಾಗೂ ತಮ್ಮ ಕುಟುಂಬದ ಕಡೆಯಿಂದ ಹಬ್ಬಕ್ಕೆ ಬಂದ ಎಲ್ಲರಿಗೂ ತಾವೇ ಬೆಳಿಗ್ಗೆ, ಮಧ್ಯಾಹ್ನ ಹಾಗೂ ರಾತ್ರಿಯ ಊಟದ ವ್ಯವಸ್ಥೆಯನ್ನ ಮಾಡಿದ್ದು ಖುದ್ದು ತಾವೇ ನಿಂತು ಎಲ್ಲರಿಗೂ ಊಟ ಹಾಕಿಸಿ ಎಲ್ಲರನ್ನ ಪ್ರೀತಿಯಿಂದ ಮಾತನಾಡಿಸಿದ್ರು. ಜೊತೆಗೆ ಇವರ ಪುತ್ರಿ, ಮಗ ಸುನಿಲ್, ನಂಜೇಗೌಡ ಮತ್ತು ಪತ್ನಿ, ನಂಜೇಗೌಡರ ಮೊಮ್ಮಕ್ಕಳು ಸೇರಿದಂತೆ ಇಡೀ ಶಾಸಕರ ಕುಟುಂಬವೇ ಈ ಒಂದು ಐತಿಹಾಸಿಕ ಹಬ್ಬಕ್ಕೆ ಸಾಕ್ಷಿಯಾಗಿತ್ತು. ಶಾಸಕರಾಗಿ ಸರ್ವಧರ್ಮ ನಾಯಕರಾಗಿ ಬಿಡುವಿಲ್ಲದೆ ಕೆಲಸ ಮಾಡ್ತಾ ಇರುವ ನಂಜೇಗೌಡರು ತಮ್ಮ ಎಲ್ಲಾ ಒತ್ತಡಗಳ ನಡುವೆ, ಕೆಲಸಗಳ ನಡುವೆ ಬಿಡುವು ಮಾಡಿಕೊಂಡು ತಮ್ಮ ಕುಲ ಬಾಂಧವರ ಜೊತೆಗೆ ತಮ್ಮ ಸಮುದಾಯದ ಹಬ್ಬದಲ್ಲಿ 5 ದಿನ ಪಾಲ್ಗೊಂಡು ಈ ಹಬ್ಬದ ಕಳೆಯನ್ನ ಮತ್ತಷ್ಟು ಹೆಚ್ಚಿಸಿದ್ರು. ಬಾರಯ್ಯ ನೋಡು ಬಾದೊರೆ ಈ ಸಂಭ್ರಮನ ಕಣ್ಣಾರೆ,
ಉಯ್ಯಾಲೆಯಾಡು ಮಗುವಂತೆ ನಮ್ಮೆಲ್ಲರಲ್ಲೂ ನಗು ತುಂಬೈತೆ ಬಾರಯ್ಯ ನೋಡು ಬಾದೊರೆ ಈ ಸಂಭ್ರಮನ ಕಣ್ಣಾರೆ ಉಲ್ಲಾಸದಿಂದ ಈ ದಿನ ನಮ್ಮೆಲ್ಲರಲ್ಲೂ ನಗು ತುಂಬೈತೆ. ದೂರ ದೂರುಗಳಿಂದ ದೂರದ ರಾಜ್ಯಗಳಿಂದ ಬಂದಿದ್ದ ಭಕ್ತ ಸಾಗರದಿಂದ ಇಡೀ ಕುರ್ಕಿ ಗ್ರಾಮ ತುಂಬಿ ತುಳುಕ್ತಾ ಇತ್ತು. ಹೂವಿನ ಅಲಂಕಾರಗಳಿಂದ ಜಗಮಗಿಸುವ ದೀಪಾಲಂಕಾರಗಳಿಂದ ದೇವಾಲಯವು ನಳನಳಿಸುತ್ತಿತ್ತು. 43 ವರ್ಷಗಳ ನಂತರ ಶುರುವಾದ ಈ ಹಬ್ಬಕ್ಕೆ ನಿರೀಕ್ಷೆಗೂ ಮೀರಿ ಜನಸಾಗರ ಹರಿದು ಬಂದಿತ್ತು. ಗಣ್ಯಾತಿ ಗಣ್ಯರು ಸಹ ಈ ಹಬ್ಬಕ್ಕೆ ಸಾಕ್ಷಿಯಾಗಿದ್ರು. ಇವೆಲ್ಲದಕ್ಕೂ ಕಾರಣರಾದವರು ಶಾಸಕ ನಂಜೇಗೌಡರು ಎಂಬುದು ಈ ಹಬ್ಬಕ್ಕೆ ಬಂದಿದ್ದ ಪ್ರತಿಯೊಬ್ಬರ ಮನದಾಳದ ಮಾತಾಗಿತ್ತು. ಒಟ್ಟಾರೆ ಹೇಳೋದಾದ್ರೆ ನಿರೀಕ್ಷೆಗೂ ಮೀರಿ ಈ ದೊಡ್ಡ ದ್ಯಾವರ ಬಂಡಿ ದ್ಯಾವರ ಹಬ್ಬ ಯಶಸ್ವಿಯಾಗಿದೆ ಅನ್ನೋದಂತೂ ಸತ್ಯ. 5 ದಿನಗಳ ಈ ಹಬ್ಬದಲ್ಲಿ ಮೊದಲ ದಿನ ವೇಣುಗೋಪಾಲ ಸ್ವಾಮಿ ಹಾಗೂ ವೀರಾಂಜನೇಯ ಸ್ವಾಮಿಗೆ ದೀಪೋತ್ಸವ, 2ನೇ ದಿನ ಪಟಾಲಮ್ಮ ಚೌಡೇಶ್ವರಮ್ಮ ದೇವರುಗಳ ದೀಪೋತ್ಸವ, ಅಗ್ನಿಕುಂಡ ಪ್ರವೇಶ ಹಾಗೂ ಗಂಗಾ ಪೂಜೆ, 3ನೇ ದಿನ ವೀರಣ್ಣ ಸ್ವಾಮಿ ದೀಪೋತ್ಸವ, 4ನೇ ದಿನ ಕರಗ ಮಹೋತ್ಸವ, 5ನೇ ದಿನ ಕಿವಿ ಚುಚ್ಚುವುದು ಹಾಗೂ ಹೂ ಮುಡಿಸುವಂತಹ ವಿಶೇಷ ಮತ್ತು ವಿಭಿನ್ನ ಕಾರ್ಯಕ್ರಮಗಳು ನಡೆಯುತ್ತವೆ. ಇದೇ ವೇಳೆ ಬಹಳ ಸಂಭ್ರಮದಿಂದ ಮಾತನಾಡಿದ ಶಾಸಕ ನಂಜೇಗೌಡರು, 43 ವರ್ಷಗಳ ಹಿಂದೆ ಈ ಹಬ್ಬ ನಿಂತು ಹೋಗಿತ್ತು. ಈ ಹಬ್ಬ ನಿಂತ 3 ವರ್ಷಕ್ಕೆ ನಾನು ಮದುವೆಯಾದೆ. ಇದೀಗ ಈ ಹಬ್ಬವನ್ನ ಮರು ಆಚರಿಸ್ತಾ ಇದ್ದು 5 ದಿನಗಳ ಹಬ್ಬ ಇದಾಗಿದೆ. ಈ ಹಬ್ಬವು ನಮ್ಮ ಒಕ್ಕಲಿಗ ಸಮುದಾಯದ ಹಬ್ಬವಾಗಿದ್ದು ಇದಕ್ಕಾಗಿ 5 ದಿನಗಳ ಕಾಲ ನಾನು ನಮ್ಮ ಸಮುದಾಯದ ಕುಲ ಬಾಂಧವರೊಂದಿಗೆ ಬೆರೆತು ಸಂಭ್ರಮಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಮನೆಯ ಕಡೆಯಿಂದಲೇ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಊಟದ ವ್ಯವಸ್ಥೆಯನ್ನು ಮಾಡಿಸಿದ್ದೇನೆ. ಸಹಸ್ರಾರು ಭಕ್ತರು ಈ ಹಬ್ಬಕ್ಕೆ ಆಗಮಿಸಿದ್ದು ರಾಜಕೀಯ ಮಿತ್ರರು ಬಂದಿದ್ದಾರೆ. ಡಿಕೆ ಶಿವಕುಮಾರ್ ಬರುವ ಸಾಧ್ಯತೆಯೂ ಇದೆ ಹಾಗೂ ದಲಿತ ಸಮುದಾಯದವರು ಸಹ ಸ್ವಯಂ ಪ್ರೇರಿತರಾಗಿ ಈ ಹಬ್ಬದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ತಿಳಿಸಿದ್ರು. ನಮ್ಮದು 43 ವರ್ಷ ಆಗಿತ್ತು ಮದುವೆ. ನನ್ನ ಮದುವೆ ಆಗೋಕ್ಕೆ ಮೊದಲು 3 ವರ್ಷ ಮೊದಲು 43 ವರ್ಷ ಆಗಿತ್ತು ಈ ಹಬ್ಬ ಆಚರಣೆ ಮಾಡಿ. ಇವತ್ತು ಎಲ್ಲ ಹಿರಿಯರು ಈಗ ಮಾಡಬೇಕು ಅಂತ ತಗೊಂಡಂಥ ತೀರ್ಮಾನ 30ನೇ ತಾರೀಕಿಂದ ಪ್ರಾರಂಭ ಆಗಿದ್ದು ಇವತ್ತು 4 ದಿವಸ ಆಗಿದೆ. ನಾಳೆಗೆ 5ನೇ ದಿವಸ. ಈ 4 ದಿವಸ ನಾನು ಎಷ್ಟೇ ಕೆಲಸ ಇದ್ದರೂ ಕೂಡ, ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ, ಅದ್ರ ಜೊತೆಗೆ ನಾನು ಶಾಸಕನಾದ ಮೇಲೆ ಪ್ರತಿ ದಿವಸ ನನ್ನ ವೈಯಕ್ತಿಕವಾದ ಕೆಲಸಗಳು ಬಿಟ್ಟು ಸಾರ್ವಜನಿಕರು ನನ್ನ ಕ್ಷೇತ್ರದ ಕೆಲಸದಲ್ಲಿ ಪ್ರತಿ ದಿವಸ ಇರ್ತಾ ಇದ್ದೆ. ಆದರೆ ನನ್ನ ವೈಯಕ್ತಿಕನೇ ಅನ್ಕೊಬೋದು. ಇದು ನಮ್ಮ ಕುಟುಂಬದ, ನಮ್ಮ ಕುಲಬಾಂಧವರ, ನಮ್ಮ ಒಕ್ಕಲಿಗ ಜನಾಂಗದ ಕಾರ್ಯಕ್ರಮ ಹಿರಿಯರು ಫಿಕ್ಸ್ ಮಾಡಿದ ಮೇಲೆ ನಾನು 30ನೇ ತಾರೀಕಿಂದ ಬೇರೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗದೆ ಈ ಕಾರ್ಯಕ್ರಮ ಭಾಗವಹಿಸಿದ್ದು ನೋಡಿದಾಗ ಇತಿಹಾಸಗಳು, ಸಂಪ್ರದಾಯಗಳು, ಎಲ್ಲ ಜನಾಂಗದಲ್ಲಿ ಒಂದೊಂದು ಸಂಪ್ರದಾಯ ಇರ್ತದೆ. ಅದೇ ರೀತಿ ಈ ಒಕ್ಕಲಿಗ ಜನಾಂಗದಲ್ಲೂ ಕೂಡ ಒಂದು ಇತಿಹಾಸವಾದ ಪ್ರಸಿದ್ಧವಾದ ಒಂದು ಸಂಪ್ರದಾಯನ ನೋಡಿದಾಗ ತುಂಬ ಖುಷಿ ಆಯಿತು. ಪ್ರತಿದಿನ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ನೀವೆಲ್ಲರೂ ಕೂಡ ಬಂದು ನಾನು ವ್ಯವಸ್ಥೆ ಮಾಡಬೇಕು ಅಂತ ಸುಮಾರು ಜನ ಬಂದು ಅದರಲ್ಲೂ ಕೂಡ ಊಟದ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇವತ್ತು ಕೂಡ ಒಕ್ಕಲಿಗ ಜನಾಂಗ ಗ್ರಾಮಸ್ಥರೇ ದೊಡ್ಡ ಹಬ್ಬ ಮಾಡಲಿಲ್ಲ. ಇದೊಂದು ವಿಶೇಷ ನನಗೆ ಖುಷಿ ಆಗೋದೇನೆಂದರೆ SC ಜನಾಂಗದವರು ಕೂಡ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ದೊಡ್ಡ ಹಬ್ಬ ಮಾಡಿದ್ದು ಒಂದು ವಿಶೇಷ ಇದೆ. ನಂತರ ಮಾತನಾಡಿದ ಶಾಸಕರ ಪತ್ನಿ ರತ್ನಮ್ಮ ನಂಜೇಗೌಡ, ರಾತ್ರಿ ಕಳಸ ಪೂಜೆ ಚೆನ್ನಾಗಾಗಿದೆ. 43 ವರ್ಷಗಳಾದ್ಮೇಲೆ ಈ ಹಬ್ಬವನ್ನು ಮಾಡ್ತಾ ಇದ್ದು ನಮ್ಮ ಮನೆಯಿಂದಲೇ ಊಟದ ವ್ಯವಸ್ಥೆ ಮಾಡಿಸಬೇಕು ಅಂದಿದ್ರು. ಆದ್ದರಿಂದ ನಾವೇ ಮಾಡಿಸಿದ್ದೇವೆ. ಹೆಣ್ಣು ಮಕ್ಕಳು, ಗಂಡ ಹೆಂಡತಿ ಜೋಡಿ ಎಲ್ಲರೂ ಸಹ ಈ ಹಬ್ಬದಲ್ಲಿ ಭಾಗವಹಿಸಬೇಕು. ಬಹಳಷ್ಟು ಜನ ಸೇರಿದ್ದು ಖುಷಿಯಾಯಿತು ಎಂದರು. ದ್ಯಾವರ ಬಂತು, ದ್ಯಾವರ ಇಲ್ಲ ಎಲ್ಲರೂ ನಿಮ್ಗೆ ದ್ಯಾವರ ಬರಲಿಲ್ಲ, ನಿಮ್ಗೆ ದ್ಯಾವರ ಬರಲಿಲ್ಲ ಅನ್ನೋ ರೀತಿಯಲ್ಲಿ ಇರ್ತೀವಿ. ಇಲ್ಲಕ್ಕಿನ್ನ ಬರಲಿಲ್ಲ ಅಂತ ಹೇಳ್ಕೊಂಡು ಇವತ್ತು ಬಂದು ನಮ್ಗಂತೂ ಬೆಟ್ಟದ ಮೇಲೆ ಕೆಳಗೆ ಯಾವಾಗ ಖುಷಿ ನಮಗೆ. ದ್ಯಾವರ ಮಾಡ್ತಕ್ಕಂಥ ಜನ ಸಹ ನಮ್ಮ ವೇದಿಕೆಯಲ್ಲೇ ಊಟ ಮಾಡಬೇಕು ಅಂತ ನಾವು ಆರ್ಡ್ರ್ ಮಾಡಿದ್ವಿ. ಎಲ್ಲ ಅವ್ರ ಮನೆಯಲ್ಲೇ ಅಡುಗೆ ಮಾಡ್ತೀವಿ, ನಮ್ಮ ವೇದಿಕೆಯಲ್ಲೇ ಊಟ ಮಾಡಿ
ಮಾಡಲಿ ನಮಗೂ ಸಂತೋಷ. ಮಾಡಿ ಒಂದೇ ಕಡೆ ಊಟ ಮಾಡಿ ಅವರು ದೂರವಾಗಿ ನಾವು ದ್ಯಾವ್ರ ಮಾಡ್ತಾಯಿದ್ದೀವಿ ಅಂತ ಜನ ಹೇಳ್ಕೊಂಡು ಓಡಾಡ್ಕೊಂಡು ಇರ್ತಾರೆ. ಇಲ್ಲಾಂದ್ರೆ ಊಟದ ವ್ಯವಸ್ಥೆಯಲ್ಲೇ ಮನೇಲಿ ಇದ್ದೋಗ್ತಾರೆ. ಅದಕ್ಕೆ ನಾವೆಲ್ಲ ಒಂದೇ ಕಡೆ ಊಟ ಎಲ್ಲ ಹೇಳ್ಕೊಂಡಿದ್ವಿ, ಅದೇ ಥರ ಮಾಡಿದ್ವಿ. ನಂತರ ಮಾತನಾಡಿದ ಸುನಿಲ್ ನಂಜೇಗೌಡ, ನಮ್ಮ ತಾತ ಮುತ್ತಾತ ಹಾಗೂ ತಂದೆಯವರ ಕಾಲದಲ್ಲಿ ಈ ಹಬ್ಬ ಮಾಡಿದ್ರು. ಇದೀಗ 43 ವರ್ಷಗಳ ನಂತರ ಈ ಹಬ್ಬ ಮಾಡ್ತಾ ಇದ್ದು 5 ದಿನಗಳ ಈ ಹಬ್ಬಕ್ಕೆ ನಮ್ಮ ಕುಟುಂಬದ ವತಿಯಿಂದ ಊಟದ ವ್ಯವಸ್ಥೆ ಮಾಡಿದ್ದೇವೆ. ಬೇರೆ ಊರುಗಳಿಂದ ಬಹಳಷ್ಟು ಜನ ಬಂದಿದ್ದಾರೆ ಎಂದರು. ನೋಡಿ ಸುಮ್ಮ ಈಗ ನಮ್ಮ ಪೀಳಿಗೆಗೆ ಏನಾಗ್ಬಿಟ್ಟಿದೆ, ನಮ್ಮನ್ನೇ ನಾವೇ ಎಕ್ಸಾಂಪಲ್ ಉಟ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಬೇರೆಯವ್ರ ಬಗ್ಗೆ ನಾನು ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ಪೀಳಿಗೆ ಏನಾಗ್ಬಿಟ್ಟಿದೆ, ನಾವು ಸಂಬಂಧಿಗಳಿಗೆ ಯಾರು ಅನ್ನೋದು ನಮಗೆ ಐಡೆಂಟಿಫೈ ಮಾಡೋದು ತುಂಬ ಕಷ್ಟ. ನಮ್ಮ ತಾತ ಮುತ್ತಾತ ಮತ್ತು ನಮ್ಮ ತಂದೆ ತಾಯಿಯವರಿದ್ದಾರೆ, ಇವ್ರು ಹಾಕ್ಕೊಟ್ರು ಅಂತಕ್ಕಂಥ ಈ ಸಂಸ್ಕೃತಿನ ನಾವು ಉಳಿಸ್ಕೊಂಡು ಹೋಗಬೇಕು. ನಾವಿಲ್ಲಿ ನಮ್ಮ ಕುಟುಂಬಗಳು ನಾವೆಲ್ಲ ಸೇರಿದ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ಮೇಲೆ ಹೊಣೆ ಬರ್ತಾರೆ, ಒಂದು ಹೊರೆ ಆಗಿದೆ, ಇದು ಒಂದು ಜವಾಬ್ದಾರಿ ಅಂತ ಹೇಳ್ಬೋದು. ಜವಾಬ್ದಾರಿನ ನಾವು ಇದನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮ್ಮ ಕುಟುಂಬಗಳನ್ನೆಲ್ಲರನ್ನೂ ಒಂದು ಸೇರಿಸಿ ಮುಂದಿನ ವರ್ಷಗಳಲ್ಲಿ ನಾವು ಜವಾಬ್ದಾರಿ ತಗೊಂಡು ಈ ಕೆಲಸನ ನಾವು ಮಾಡ್ಕೊಂಡು ಹೋಗ್ತೀವಿ. ಅದೇ ರೀತಿ ವಿಶೇಷವಾಗಿ ಈ ದೊಡ್ಡ ದೇವರ ಬಂಡಿ ದೇವರ ಕಾರ್ಯಕ್ರಮದ ಏನು ವಿಶೇಷ ಔತಣಕೂಟವನ್ನು ನಾವು ನಮ್ಮ ಕುಟುಂಬದ ವತಿಯಿಂದ 7ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ ನಮ್ಮ ಟೇಕಲ್ ಬೈಪಾಸ್ ಅಂದರೆ ನಮ್ಮ ಟೇಕಲ್ಲು ಮತ್ತು ಮಾಲೂರು ರಸ್ತೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ನಮ್ಮ ಮಾಲೂರು ತಾಲೂಕಿನ ಜನತೆ ಮತ್ತು ನನ್ನ ಯುವಕರಲ್ಲಿ ಮನವಿ ಮಾಡ್ತೀನಿ, ದಯವಿಟ್ಟು ಎಲ್ಲರೂ ಯಾವುದೇ ಕಾರಣಕ್ಕೂ ಅನ್ಯತಾ ಭಾವಿಸ್ಬೇಡ್ರಿ, ನನಗೆ ಆಮಂತ್ರಣ ಇಲ್ಲ ಅಂತ. ಸಮಯದ ಅಭಾವ ಇರೋದ್ರಿಂದ ನಾವು ಯಾರಿಗೂ ವಿಶೇಷವಾಗಿ ಫೋನ್ ಮಾಡಿ ಕರೆ ಮಾಡಿ ಹೇಳಲಿಕ್ಕೆ ಆಗಲಿಲ್ಲ. ದಯವಿಟ್ಟು ನಾನು ಮಾಧ್ಯಮದ ಮುಖಾಂತರ ನಿಮ್ಮೆಲ್ಲರಿಗೂ ಮನವಿ ಮಾಡ್ತೇನೆ, ದಯವಿಟ್ಟು ಔತಣಕೂಟಕ್ಕೆ ಆಗಮಿಸಿ ತಾವೆಲ್ಲರೂ ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ. ನಂತರ ಮಾತನಾಡಿದ ನಂಜೇಗೌಡರ ಸೊಸೆ ಲೇಖನ, ನಮ್ಮ ಮಾವನವರು ರಾಜಕೀಯದಲ್ಲಿ ಬಹಳಷ್ಟು ಬ್ಯುಸಿ ಆಗಿರ್ತಾರೆ. ಇದೇ ಮೊದಲ ಬಾರಿ ನಮ್ಮ ಒಕ್ಕಲಿಗ ಸಮುದಾಯದ ಈ ಹಬ್ಬಕ್ಕಾಗಿ 5 ದಿನ ನಮ್ಮೊಂದಿಗಿದ್ದಾರೆ. 43 ವರ್ಷಗಳ ನಂತರ ನಡೀತಾ ಇರುವ ಈ ಹಬ್ಬ 5 ದಿನ ನಡೆಯಲಿದೆ ಹಾಗೂ ದೂರದ ಜಿಲ್ಲೆಗಳಿಂದ ಜನರು ಆಗಮಿಸ್ತಾ ಇದ್ದು ವಿದೇಶದಲ್ಲಿ ಇರುವವರಿಗೆ ಯಾರಿಗೂ ತಿಳಿಸಿಲ್ಲ ಎಂದರು. ಹೌದು, ಹಬ್ಬ ಅಂತೂ ಯೂಶ್ವಲಿ ಫ್ರೀನೇ ಇರೋದಿಲ್ಲ. ಬೆಳಿಗ್ಗೆನೇ ಹೋಗ್ತಾರೆ ಮತ್ತು ನೈಟ್ ಬರ್ತಾರೆ. ಸೊ ಇದೇ ಫಸ್ಟ್ ಟೈಮ್ ಅಪ್ಪ ಅಂತೂ 5 ಡೇಸಿಂದ ಇಲ್ಲೇ ಇದ್ದಾರೆ. ಸೊ ಇಲ್ಲೇ ನಮ್ಮ ಜೊತೆನೇ ಇದ್ದರು. ಸುಮಾರು ಊರುಗಳ ಕಡೆಯಿಂದ ಬಂದಿದ್ದಾರೆ. ನಾನು ಕುರ್ಕಿ ಒಂದು ಕೋಲಾರ ಕಡೆಯಿಂದ, ಇನ್ನೂ ಸುಮಾರು ಊರುಗಳ ಕಡೆಯಿಂದ ಬಂದಿದ್ದಾರೆ. ವಿದೇಶದಿಂದ ಬಂದಿದ್ದಾರಾ? ಬೇರೆ ದೇಶದಿಂದ ಬಂದಿದ್ದಾರೆ? ಬೇರೆ ದೇಶದಿಂದ ನಾವು ಯಾರು ಮೀಟ್ ಆಗಿಲ್ಲ. ಮೇ ಬಿ ಬಂದಿದ್ದಾರೆ ಅನ್ಸುತ್ತೆ, ಗೊತ್ತಿಲ್ಲ. ಸರಿ ಮೇಡಮ್. ನಂತರ ಮಾತನಾಡಿದ ಚಂಚಿಮಲೆ ರಮೇಶ್ ಅವರು, 43 ವರ್ಷಗಳ ನಂತರ ಈ ದೊಡ್ಡ ದ್ಯಾವರ ಬಂಡಿ ದ್ಯಾವರ ಹಬ್ಬ ನಡೀತಾ ಇದ್ದು ಶಾಸಕ ನಂಜೇಗೌಡರು ನಿಂತು ಎಲ್ಲವನ್ನ ನೋಡ್ಕೊಳ್ತಿದ್ದಾರೆ. ಜೊತೆಗೆ ಅವರ ಮನೆಯ ಕಡೆಯಿಂದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದ್ದು ದೂರದ ರಾಜ್ಯಗಳಾದ ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ ಸೇರಿದಂತೆ ಹಲವು ರಾಜ್ಯಗಳಿಂದ ಭಕ್ತಾದಿಗಳು ಆಗಮಿಸಿದ್ದಾರೆ ಎಂದರು. ನಂಜೇಗೌಡನವರು ತುರ್ಕಿಯಲ್ಲಿ ಒಂದು ದೊಡ್ಡ ದೇವರ ಬಂಡಿ ದೇವರ ಅಂತ ಮಾಡಿ ಸುಮಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದರು. ಇವತ್ತು ಕೂಡ ಸೀತಿಯಲ್ಲಿ ಬಂದಿದೆ. 4 ದಿವಸದಿಂದ ನಡೆದಂಥ ದೊಡ್ಡ ದೇವರದಲ್ಲಿ ತುರ್ಕಿಯಲ್ಲಿ ಎಲ್ಲ ಕಾರ್ಯಕ್ರಮ ಮುಗಿಸಿ ಇವತ್ತು ಸೀತಿ ಬೆಟ್ಟಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಇಲ್ಲಿ ಎಲ್ಲ ಸೌಕರ್ಯವನ್ನು ಮಾಡಿಕೊಟ್ಟಿದ್ದಾರೆ. ಇದು ಬಂಡಿಗೆ ಕರಕಗಳೊತ್ತು ಅಂತವರು ಸೀದಾ ನೇರವಾಗಿ ಬೆಟ್ಟಕ್ಕೆ ಹತ್ತಿ ಬೆಟ್ಟದಿಂದ ಬಂದಾಗ ಅವರಿಗೆ ನೀರಿನ ವ್ಯವಸ್ಥೆ, ಮಜ್ಜಿಗೆ ವ್ಯವಸ್ಥೆ ಮತ್ತು ಈಗ ಬಂದ ತಕ್ಷಣ ಎಲ್ಲರಿಗೂ ಊಟದ ವ್ಯವಸ್ಥೆ. ಸುಮಾರು 700 ಜನಕ್ಕೆ ಒಂದೇ ಸಾರಿ ಆಸನದ ವ್ಯವಸ್ಥೆ ಮಾಡಿದ್ವಿ. ಸುಮಾರು 5,000 ಜನ ಊಟಕ್ಕೆ ಮಾಡಿದ್ವಿ. ಒಂದು ಟೈಮ್ಗೆ 750 ಜನಕ್ಕೆ ಊಟಕ್ಕೆ ವ್ಯವಸ್ಥೆ ಮಾಡಿದ್ವಿ. ಆಚೆ ಕಡೆ ಎಲ್ಲ ಚೇರ್ಗಳು 2,000 ಹಾಕಿದ್ವಿ. ಒಳಗಡೆ ಊಟಕ್ಕೆ 750 ಜನಕ್ಕೆ ಹಾಕಿದ್ವಿ. ಸುಮಾರು ಒಂದು 4,000ರಿಂದ 5,000 ಜನಕ್ಕೆ ಊಟಕ್ಕೆ ಫ್ರೀಯಾಗಿ ಊಟ ನಂಜೇಗೌಡಣ್ಣರು ಒಪ್ಪಿಕೊಂಡಿರೋದು. ನಾನು ಊಟದ ವ್ಯವಸ್ಥೆ ಮಾಡ್ತೀನಿ, ನಮ್ಮ ಜನಾಂಗದವ್ರು ಎಲ್ರಿಗೂ ಇಲ್ಲಿ ಬಂದಂಥ ಭಕ್ತಾದಿಗಳಿಗೂ ಎಲ್ಲರಿಗೂ ಅಂತೇಳಿ ಇವತ್ತು ಆ ಕೆಲಸ ಅವರು ನಂಜೇಗೌಡಣ್ಣರು ಮಾಡಿದ್ದಾರೆ.